ರಾಜ್ಯ ಬಿಜೆಪಿಗೆ ಹೊಸ ಸಾರಥಿ ಸಿಕ್ಕಿಬಿಡ್ತಾರಾ? ನಾಳಿನ ಕಾರ್ಯಕಾರಿಣಿಗಿಂತ ಮುಂಚೆನೇ ಇದಕ್ಕೊಂದು ಉತ್ತರ ಸಿಕ್ಕಿಬಿಡುತ್ತಾ ಅಂತ. ಈಗ ವಿಜೇಂದ್ರ ಅವರು ಮತ್ತೆ ಅವರು ಹೈಕಮಾಂಡ್ ನಾಯಕರೊಂದಿಗೆ ಚೆನ್ನಾಗಿದ್ದಾರೆ. ಬೇಕೆಂದರೆ ರಾಜನಾಥ್ ಸಿಂಗ್ ಅವ್ರನ್ನೂ ಭೇಟಿ ಮಾಡ್ತಾರೆ, ನಡ್ಡಾ ಅವ್ರನ್ನೂ ಭೇಟಿ ಮಾಡ್ತಾರೆ, ಅಥವಾ ಈ ಕಡೆ ಅಮಿತ್ ಶಾ ಅವ್ರನ್ನೂ ಭೇಟಿ ಮಾಡಬಲ್ಲರು. ಅವರೆಲ್ಲ ಭೇಟಿ ಮಾಡಿ ಬರ್ತಾರೆ. 1 ವರ್ಷ ಮುಗೀತು, ಇನ್ನು ವಿಜೇಂದ್ರ ಅವರ ಅವಧಿ ಮುಗಿದಿದೆ, ಇನ್ನು ಬೇರೆಯವರೆಲ್ಲ ಚೇಂಜ್ ಆಗಬಹುದು ಅಂತ ಹೇಳಿದಾಗಲೆಲ್ಲವೂ ಕೂಡ ನಿತಿನ್ ನಬೀನ್ ಆದರೂ ಅಷ್ಟೇ, ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ ಅವ್ರನ್ನಾದರೂ ಅಷ್ಟೇ ಆರಾಮ ಭೇಟಿ ಮಾಡಬಲ್ಲರು. ವಿಜೇಂದ್ರ ಅವರ ಸ್ಥಾನ ಅಬಾಧಿತ ಅಂತ ಒಂದು ಕಡೆ ಹೇಳ್ತಾರೆ. ಇದರ ಮಧ್ಯೆನೇ ಇನ್ಯಾರಿಗೂ ಚಾನ್ಸ್ ಇದೆಯಾ? ಸೋಮಣ್ಣ ಅವ್ರಿಗೆ ಒಂದು ಚಾನ್ಸ್ ಇದ್ದುಬಿಟ್ಟಿದೆಯಾ ಇಲ್ಲಿ? ಆಲ್ ಆಫ್ ಅ ಸಡನ್ ಬಿ ಜೆ ಪಿ ಕಥೆ ಹೇಗೆ ಅಂತ ಹೇಳಿದ್ರೆ, ಯಾರನ್ನ ಯಾವತ್ತು MLC ಮಾಡ್ತಾರೆ, ಯಾರನ್ನು ಯಾವತ್ತು ರಾಜ್ಯಸಭೆಗೆ MP ಮಾಡ್ತಾರೆ, ಅವರು ಯಾರನ್ನು ಯಾರು ಅಧ್ಯಕ್ಷರು ಮಾಡ್ತಾರೆ, ಯಾರ್ಯಾರಿಗೂ ಗೊತ್ತಾಗೋದೇ ಇಲ್ಲ. ಈರಣ್ಣ ಕಡಾಡಿ ಇವನ್ನೆಲ್ಲ MP ಮಾಡ್ತಾರೆ ಎಂದಾಗ ಯಾರಿಗೂ ಆ ಹೆಸರೇ ಇರಲಿಲ್ಲ, ಆ ಚರ್ಚೆಲಿ ಕೂಡ ಇರಲಿಲ್ಲ ಆ ಹೆಸರುಗಳು. ಈವನ್ ಬೊಮ್ಮಾಯಿಯವ್ರನ್ನ CM ಮಾಡ್ತಾರೆ ಅಂದಾಗಲೂ ಕೂಡ ಚರ್ಚೆಲಿದ್ದಂಥ ಹೆಸರುಗಳೇ ಬೇರೆ. ಆಲ್ ಆಫ್ ಸಡನ್ ಬೊಮ್ಮಾಯಿಯವರು CM ಅಂತೇಳಿ ಅನೌನ್ಸ್ ಮಾಡಿಬಿಟ್ಟಿದ್ರು. ಹಾಗಾಗಿ ಏನು ಕತೆ ಅಂತ ಗೊತ್ತಿಲ್ಲ. ವಿಜೇಂದ್ರ ಹೆಗಲಲ್ಲೇ BJPಯ ಸಾರಥ್ಯ ಮುಂದುವರಿಯುತ್ತಾ ಅಥವಾ ಬೇರೆಯವ್ರನ್ನ ಮಾಡ್ತಾರ ಅಂತ ಬಂದಾಗ ಬೇರೆಯವರೆಲ್ಲರೂ ಅಂಥ ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ನಾನಾಗ್ತೀನಿ ಅಂಥೇಳಿ ಆ ಸ್ಪರ್ಧೆನೇ ಕಾಣಿಸ್ತಾ ಇಲ್ಲ BJPಯ ಮಟ್ಟಿಗೆ. ಆ ಥರದ ತೇಲಿ ಬಂದ ಹೆಸರು ಯಾವುದು ಅಂತ ಹೇಳಿದ್ರೆ ಅದು ವಿ ಸೋಮಣ್ಣ ಅವರದ್ದು. ಸೋಮಣ್ಣ ಅವರು ಚಾನ್ಸ್ ಇದೆಯಂತೆ. ಸೋಮಣ್ಣ ಅವರಿಗೆ ಮಠಮಾನ್ಯಗಳು ಚೆನ್ನಾಗಿವೆ, ಲಿಂಗಾಯತ ಸಮುದಾಯದ ಅನೇಕ ನಾಯಕರು ಚೆನ್ನಾಗಿ ಗೊತ್ತಿದ್ದಾರೆ. ಯಡಿಯೂರಪ್ಪ ಅವರ ನಂತರದಲ್ಲಿ ಪಕ್ಷವನ್ನು ರಾಜ್ಯಾದ್ಯಂತ ಅವರು ಸಂಚರಿಸಿ ಮಠಮಾನ್ಯಗಳ ಮೂಲಕವಾಗಿ ಕಟ್ಟಬಲ್ಲರು ಅಂತ ಮಾತಿತ್ತು. ಆದರೆ ಸೋಮಣ್ಣ ಅವರ ಹೆಸರು ತೇಲಿಬಿಟ್ಟಿದ್ದೇ ಒಂದು ಚೆಕ್ಮೇಟ್ ರೂಪದಲ್ಲ, ಅಥವಾ ಸೋಮಣ್ಣ ಅವ್ರಿಗೆ ಆಸಕ್ತಿ ಇದ್ದದ್ದು ಹೌದಾ, ಅಥವಾ ವಿಜೇಂದ್ರ ಅವ್ರಿಗೊಂದು ಎಚ್ಚರಿಕೆ ಕೊಡಬೇಕು ಅಂತಾನ, ಒಂದು ಗುಮ್ಮನ್ನು ತೋರಿಸ್ಬೇಕು ಅಂತಾನ, ವಿ ಡೋಂಟ್ ನೋ. ಇದರ ಮಧ್ಯದಲ್ಲಿ ವಿಜೇಂದ್ರ ಅವರೇ ಮುಂದುವರಿತಾರೆ ಅಂತ ಕೂಡ ಒಂದಷ್ಟು ಮಾತು ಬರ್ತಾ ಇದೆ. ಗೊಂದಲರಹಿತ ಸಂಘಟನೆಗಾಗಿ ಸದ್ಯ ಗೊಂದಲಗಳು ಮಾಡ್ಕೊಳ್ಳೋದು ಬೇಡ. ಈಗ ಯಾರೋ ಅಧ್ಯಕ್ಷರು ಚೇಂಜ್ ಮಾಡೋದು, ಅಲ್ಲಿ ಬಣ ರಾಜಕಾರಣ ಆಗೋದು. ಈಗ ಆಲ್ರೆಡಿ ಅಶೋಕ್ ಕಡೆ ಕೆಲವರು ಅಂತಾರೆ, ವಿಜೇಂದ್ರ ಕಡೆ ಕೆಲವರು ಅಂತಾರೆ. ಇದರ ಮಧ್ಯದಲ್ಲಿ ಸೋಮಣ್ಣ ಅವರ ಒಂದು ಬಣ ಕೂಡ ತರಬೇಕಾಗತ್ತಾ ಇಲ್ಲಿ? ಬೊಮ್ಮಾಯಿ ಅವ್ರಿಗೆ ಆಸೆ ಇರಬಹುದು, ಅಷ್ಟು ಪ್ರಬಲವಾಗಿ ಟ್ರೈ ಮಾಡ್ದಂಗೆ ಕಾಣಿಸ್ತಾ ಇಲ್ಲ ಬೊಮ್ಮಾಯಿ ಅವರು. ಮರೋರು ಬೊಮ್ಮಾಯಿ ಅವರು ಯಾವುದೇ ಕಾರಣಕ್ಕೂ ಯಡಿಯೂರಪ್ಪನವರಿಗೆ ಅವ್ರು ಕಾಂಪಿಟೇಟರ್ ಅಲ್ಲ, ಸ್ಪರ್ಧಿ ಅಲ್ಲ, ಪ್ರತಿಸ್ಪರ್ಧಿಯೂ ಅಲ್ಲ. ಯಡಿಯೂರಪ್ಪ ಅವರಿಂದ, ಅವರ ಮಗನಿಂದ ಅಧಿಕಾರ ಕಿತ್ಕೊಂಡ್ಬಿಡ್ಬೇಕು, ನಾನು ಅಧ್ಯಕ್ಷ ಗಾದಿ ಕಿತ್ಕೊಂಡ್ಬಿಡ್ಬೇಕು ಅಂಥೇಳಿ ಬೊಮ್ಮಾಯಿಯವರು ಯಾವತ್ತೂ ಹೋದಂಥವ್ರಲ್ಲ, ನಿಷ್ಠರಾಗಿದ್ದಂಥವ್ರು ಯಡಿಯೂರಪ್ಪನವ್ರಿಗೆ. ಹಾಗಾಗಿ ಯಡಿಯೂರಪ್ಪನವರ ಬಣದವ್ರಿಗೆ ಅವರ ಮುಖ್ಯಮಂತ್ರಿ ಪಟ್ಟ ಸಿಗಬೇಕಾಗಿದ್ದರೆ ಅದಕ್ಕೆ ಯಡಿಯೂರಪ್ಪನವರೇ ಕಾರಣ. ಬೊಮ್ಮಾಯಿಯವರು ಆ ಒಂದು ಅಧಿಕಾರವನ್ನು ಅನುಭವಿಸಿದ್ರು, ಬೇರೆಯವ್ರು ಮಾಡೋಕ್ಕೆ ಟ್ರೈ ಮಾಡಿದ್ರು, ಬೇರೆ ಮೆಸೇಜ್ ಹೋಗ್ಬಿಡುತ್ತೆ ರಾಜ್ಯದಲ್ಲಿ ಅಂಥೇಳಿ ಆ ಒಂದು ಅವಕಾಶ ಹೋಗಲಿಲ್ಲ. ಇದೀಗ ವಿಜೇಂದ್ರ ಅವರ ವಿಚಾರದಲ್ಲಿಯೂ ಕೂಡ ಕಾಂಪಿಟೇಟರ್ಸ್ ಇದ್ದಂತೆ ಕಾಣಿಸ್ತಾ ಇಲ್ಲ. ಸೋಮಣ್ಣ ಅವರು ಕೂಡ ಅಂಥ ಆಸಕ್ತಿ ವಹಿಸಿದಂತೆ ಕಾಣ್ತಾ ಇಲ್ಲ. ನನಗೆ ರಾಜ್ಯ ರಾಜಕಾರಣಕ್ಕೆ ಬರುವಂತಹ ಅಂಥ ಉತ್ಸುಕತೆ ಏನು ಇಲ್ಲ ನನಗೆ ಸದ್ಯಕ್ಕೆ ಅನ್ನೋ ಒಂದು ಮಾತು ಅವ್ರ ಕಡೆಯಿಂದ ಬಂದ ಮೇಲೆ ವಿಜೇಂದ್ರ ಅವ್ರನ್ನೇ ಮುಂದುವರಿಸಬಹುದು ಅಂತೇಳಿ ಒಂದು ಕಡೆ ಹೇಳಲಾಗ್ತಾ ಇದೆ. ಒಂದು ಕಡೆ ಯುವ ಸಮುದಾಯಕ್ಕೆ ಮನ್ನಣೆ, ಲಿಂಗಾಯತ ಸಮುದಾಯಕ್ಕೆ ಒಂದು ಮನ್ನಣೆ ಸಿಗಬಹುದಾಗತ್ತಲ್ಲಿ. ನಿತಿನ್ ನಬೀನ್ ಮಾದರಿಯಲ್ಲಿ ಯುವಕರಿದ್ದಾರೆ, ಹಾಗಾಗಿ ಮಾರ್ಗದರ್ಶನ ಸಿಗಬಹುದು ಅಂತ ಹೇಳಿ ಪಕ್ಷಕ್ಕೆ ಪ್ರಬಲ ಲಿಂಗಾಯತ ಸಮುದಾಯದ ಬೆಂಬಲವನ್ನು ಈ ಸ್ಟೇಜಲ್ಲಿ ಕಳ್ಕೊಳ್ಳೋದು ಬೇಡ. GBA ಬರುತ್ತೋ, ನಾಳೆ ದಿನ ಪಂಚಾಯತ್ ಎಲೆಕ್ಷನ್ಗಳು ಬರ್ತಾವೋ, ಮುಂದಕ್ಕೆ 1-2 ವರ್ಷದಲ್ಲಿ ವಿಧಾನಸಭಾ ಎಲೆಕ್ಷನ್ ಬರ್ತಾವೋ, ಈ ಕಾರಣಗಳಿಗಾಗಿ ಡ್ಯಾಮೇಜ್ ಮಾಡ್ಕೊಳ್ಳೋದು ಬೇಡ ಅಂತ ಕೂಡ BJP ಡಿಸೈಡ್ ಮಾಡಿರಬಹುದು.